ಇವತ್ತು ರೈತರು ಪ್ರತಿಯೊಬ್ಬರು ಏನು ಉಪಯೋಗಿಸ್ತಾರೆ, ಹತ್ರ 40 ಕೋಟಿ ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳು ಇವತ್ತು ಮಾರ್ಕೆಟ್ ಅಲ್ಲಿ ಚಲಾವಣೆ ಇದೆ. ಕಿಸಾನ್ ಕ್ರೆಡಿಟ್ ಕಾರ್ಡ್ಗೆ ಓನಾಮ ಹಾಡಿದವರು, ಅದನ್ನ ಆರಂಭ ಮಾಡಿದವರು ಅಟಲ್ ಜಿ ಅವರ. ಸ್ವಾತಂತ್ರ್ಯ ಬಂದಾಗಿಂದ ಡಾಕ್ಟರ್ BR ಅಂಬೇಡ್ಕರ್ ಅವರು, ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ನಾವು 1960ನೇ ಇಸವಿ ಒಳಗೆ ಶಿಕ್ಷಣ ಒಂದು ಹಕ್ಕು ಮಾಡಬೇಕು ಅಂತ ಹೇಳ್ತಾರೆ. ಕಡೆ ವ್ಯಕ್ತಿಗೆ ಶಿಕ್ಷಣ ಸಿಗಬೇಕು ಅಂತ ಹೇಳ್ತಾರೆ. ಇವತ್ತು ಅಂಬೇಡ್ಕರ್ ಅಂತ ಹೇಳ್ತಾ ಇರ್ತಕ್ಕಂಥ ಕಾಂಗ್ರೆಸ್, ಇವತ್ತು ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಆಂದೋಲನ ಮಾಡಕ್ಕೆ ಅಂತ ಹೊರಟಿರ್ತಕ್ಕಂಥ ಕಾಂಗ್ರೆಸ್ನವರು ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥ ಒಂದೇ ಒಂದು ಕೆಲಸನೂ ಮಾಡಲಿಲ್ಲ. ಅದನ್ನ ಮಾಡಿದ್ದೆಲ್ಲ ನಾನ್ ಕಾಂಗ್ರೆಸ್ ಮುಖ್ಯ ಪ್ರಧಾನಮಂತ್ರಿಗಳು. 60ನೇ ಇಸ್ವಿ ಒಳಗಡೆ ಸರ್ಕಾರ ತಯಾರಾಗಿ ಅದನ್ನ ಹಕ್ಕು ಮಾಡಬೇಕು ಅದನ್ನ ಹಕ್ಕು ಮಾಡಿದ್ಯಾರು ಅಂತ ಕೇಳಿದ್ರೆ ಅಟಲ್ ಜಿ ಅವ್ರ ಕಾಲದಲ್ಲಿ ಸರ್ವಶಿಕ್ಷಾ ಅಭಿಯಾನ ಜಾರಿಗೆ ಬಂತು. ಅಟಲ್ ಜಿ ಅವ್ರ ಕಾಲದಲ್ಲಿ ಇವತ್ತು ಜನಜಾತಿಯವ್ರ ಬಗ್ಗೆ, ಶೆಡ್ಯೂಲ್ ಟ್ರೈಬ್ ಬಗ್ಗೆ, ಬುಡಕಟ್ಟು ಬಗ್ಗೆ ಅನೇಕ ಜನ ಮೊಸಳೆ ಕಣ್ಣೀರು ತೋರಿಸ್ತಾರೆ. ಅಟಲ್ ಜಿ ಪ್ರಧಾನಮಂತ್ರಿ ಆಗೋವರೆಗೆ ಆ ST ಡಿಪಾರ್ಟ್ಮೆಂಟ್ ಏನಿದೆ, ಟ್ರೈಬಲ್ ಅಫೇರ್ಸ್ ಡಿಪಾರ್ಟ್ಮೆಂಟ್ ಏನಿದೆ, ಅದು ಪಶು ಸಂಗೋಪನಾ ಇಲಾಖೆ ಜೊತೆಗಿತ್ತು. ಸಮಾಜ ಕಲ್ಯಾಣ ಇಲಾಖೆ ಜೊತೆಗಿದ್ದಿದ್ರು ಪರವಾಗಿಲ್ಲ, ಅಥವಾ SC ಜೊತೆಗಿದ್ದಿದ್ರು ಪರವಾಗಿಲ್ಲ. ಆದ್ರೆ ಆ ST ಅಟಲ್ ಜಿ ಪ್ರಧಾನಮಂತ್ರಿ ಆಗೋವರೆಗೆ ಪಶು ಸಂಗೋಪನಾ ಇಲಾಖೆ ಜೊತೆಗಿತ್ತು. ಅಟಲ್ ಜಿ ಅವರು ಅದನ್ನ ಬೇರೆ ಮಾಡಿ ಟ್ರೈಬಲ್ ಅಫೇರ್ಸ್ ಡಿಪಾರ್ಟ್ಮೆಂಟ್ ಅಂತ ಮೊದಲನೇ ಬಾರಿಗೆ ಮಾಡಿದ್ದು ಅಟಲ್ ಜಿ ಅವರು. ಇವತ್ತು ST ಮಂತ್ರಾಲಯ ಅಂತಿದ್ರೆ ಇವತ್ತು ಅಟಲ್ ಜಿ ಕಾರಣಕ್ಕಿದೆ. ಇವತ್ತು ಪೋಖ್ರಾನ್ ನಮ್ಮೆಲ್ರಿಗೂ ನೆನಪಿದೆ. ಒಂದ್ಸಲ ಅಟಲ್ ಜಿ ಬರ್ತಾರೆ, ಅಟಲ್ ಜಿ ಹತ್ರ ಬಹುಮತ ಇರಲಿಲ್ಲ. ಇಂದಿರಾ ಗಾಂಧಿ 71ರಲ್ಲಿ ಅಣ್ವಸ್ತ್ರ ಸ್ಫೋಟ ಮಾಡಿದಾಗ ಇಂದಿರಾ ಗಾಂಧಿ ಹತ್ರ ಬ್ರೂಟ್ ಮೆಜಾರಿಟಿ ಇತ್ತು. ಆದ್ರೆ ಅಟಲ್ ಜಿ 98ರಲ್ಲಿ ಪೋಖ್ರಾನ್ ಸ್ಫೋಟವನ್ನು ತಗೊಂಡಾಗ ಅಟಲ್ ಜಿ ಹತ್ರ ಬ್ರೂಟ್ ಮೆಜಾರಿಟಿ ಇರಲಿಲ್ಲ. ಆದ್ರೆ ಒಬ್ಬ ಮನೆ ಹಿರಿಯನ್ ರೀತಿಯಲ್ಲಿ ಎಲ್ಲರನ್ನೂ ಒಟ್ಟಿಗೆ ಕರ್ಕೊಂಡು ಒಂದ್ಸಲಿ ಅಮೆರಿಕ ಸ್ಯಾಂಕ್ಷನ್ ಹಾಕುತ್ತೆ ಅಂತಕ್ಕಂಥ ಬೆದರಿಕೆ ಬಹಳ ಸ್ಪಷ್ಟವಾಗಿದ್ದಾಗ ಅಟಲ್ ಜಿ ಅಣ್ವಸ್ತ್ರ ಸ್ಫೋಟ ಮಾಡಿಸ್ತಾರೆ, ಭೇಟಿ ಕೊಡ್ತಾರೆ, ಅನೌನ್ಸ್ಮೆಂಟ್ ಅನ್ನು ಬಹಳ ಸುಂದರವಾಗಿ ಮಾಡ್ತಾರೆ. ಬುದ್ಧ ಈಸ್ ಅಗೈನ್ ಸ್ಮೈಲಿಂಗ್ ಅಂತಕ್ಕಂಥ ಅವ್ರ ವಾಕ್ಯ ಏನಿದೆ, ಇಲ್ಲಿರ್ತಕ್ಕಂಥವ್ರು ಅನೇಕ ಅದನ್ನ ಟಿವಿಯಲ್ಲಿ ಆ ದಿನಗಳಲ್ಲಿ ನೋಡಿದ್ದೀವಿ, ಬುದ್ಧ ಇಸ್ ಅಗೈನ್ ಸ್ಮೈಲಿಂಗ್ ಅಂತ. ಆನಂತರ ಸ್ಯಾಂಕ್ಷನ್ಗಳನ್ನ ಅನುಭವಿಸ್ಬೇಕಾಗುತ್ತೆ. ಆದ್ರೆ ಆ ಸ್ಯಾಂಕ್ಷನ್ಗಳನ್ನ ಅನುಭವಿಸ್ದಾಗ್ಲೂ ಕೂಡ ಇಡೀ ಜಗತ್ತಿನ ಮುಂದೆ ಭಾರತವನ್ನ ಅಟಲ್ ಜಿ ಮಂಡಿಯೂರ್ಲಿಕ್ಕೆ ಬಿಡ್ಲಿಲ್ಲ. ಅದನ್ನ ಎದೆಗಾರಿಕೆ ಜೊತೆಗೆ ನಮ್ಮ ಸಾಮರ್ಥ್ಯದ ಜೊತೆಗೆ ಅಟಲ್ ಜಿ ಅದನ್ನ ಎದುರಿಸುವಂತ ಕೆಲಸ ಮಾಡ್ತಾರೆ. ಇವತ್ತು ಆ ಕಾರಣಕ್ಕೆ ನಾವೊಂದು ನ್ಯೂಕ್ಲಿಯರ್ ರಾಷ್ಟ್ರ, ನಾವೊಂದು ಅಣ್ವಸ್ತ್ರ ಸಜ್ಜಿತ ರಾಷ್ಟ್ರ. ಒಂದು 3 ನಿಮಿಷದ ಕಾಲ್ಗೆ 10.5 ರೂಪಾಯಿ ಆಗ್ತಾ ಇದ್ದಂತ ಕಾಲದಲ್ಲಿ ಅಟಲ್ ಜಿ ಅವರು ಅಧಿಕಾರಕ್ಕೆ ಬರ್ತಾರೆ. ಇವತ್ತು ನಿಮ್ಗೆ ಅದನ್ನ ಕೇಳಿದ್ರೆ ಡೇಟಾ ಪ್ಲಾನ್ಗೆ ಎಷ್ಟು ದುಡ್ಡು ಅಂತ ಕೇಳಿದ್ರೆ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಗೊತ್ತಿಲ್ಲ, ಯಾಕಂದ್ರೆ ಅಷ್ಟೊಂದು ಚೀಪ್ ಅದು. ಇವತ್ತು ಜಗತ್ತಿನಲ್ಲಿ ಮೊಬೈಲ್ನ ಡೇಟಾ ಪ್ಲಾನ್ ಅತ್ಯಂತ ಕಡಿಮೆ ದರದಲ್ಲಿ ಸಿಗ್ತಕ್ಕಂಥ ದೇಶ ಯಾವುದು ಅಂತ ಕೇಳಿದ್ರೆ ಅದು ಭಾರತ. ಅಟಲ್ ಜಿ ಒಂದೇ ಪೆಟ್ಟಿಗೆ, ಒಂದೇ ಒಂದು ನೀತಿ ಕಾರಣಕ್ಕೆ 10.5 ರೂಪಾಯಿಂದ 2.5 ರೂಪಾಯಿಗೆ ತಗೊಂಡ್ ಬರ್ತಾರೆ. ಅವ್ರ ಕಾಲದಲ್ಲಿ 1 ರೂಪಾಯಿ 10 ಪೈಸದವರೆಗೆ ಹೋಗುತ್ತೆ. ಇವತ್ತು 3 ಪೈಸೆ 4 ಪೈಸದಲ್ಲಿ ನಮ್ಗೆ ಡೇಟಾ ಪ್ಲಾನ್ ಸಿಗುತ್ತೆ. ಇವತ್ತು ಸುಶಾಸನ್ ದಿವಸ್ ಅಂತ ಅಟಲ್ ಜಿ ಅವರ ಇದನ್ನ ಯಾವ ಕಾರಣಕ್ಕೆ ಮಾಡ್ತಾ ಇದ್ದೀವಿ ಅಂತ ಕೇಳಿದ್ರೆ ಈ ತರದ ನೂರಾರು ಸಂಗತಿಗಳ ಕಾರಣಕ್ಕೆ, ಅತಿ ದೊಡ್ಡ ಕೆಲಸ ಮಾಡಿದ್ರು ಅವರು. ಇನ್ನೊಂದು ದೊಡ್ಡ ಕೆಲಸ ರಾಜಕೀಯದ ಕೆಲಸ, ಆಡಳಿತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲಸ. ಮಂತ್ರಿ ಮಂಡಲವನ್ನ 15% ಫಿಕ್ಸ್ ಮಾಡಿದ್ರು ಒಂದ್ಸಲ. ಎಲ್ಲರೂ ಮಂತ್ರಿಯಾಗಿದ್ದಂತ, ಇದಷ್ಟು MLAಗಳು ಮಂತ್ರಿಯಾಗಿದ್ದಂತ ರಾಜ್ಯ ಸರ್ಕಾರಗಳನ್ನ ಕೂಡ ನಾವು ನೋಡಿದ್ದ ಅಂತಾನೆ. 160 ಜನ ಮಂತ್ರಿಯಾಗಿದ್ದಂತ ಕೇಂದ್ರ ಸರ್ಕಾರವನ್ನು ಕೂಡ ನಾವು ನೋಡಿದ್ದ ಅಂದಾರೆ. ನಗೆ ಪಾಟ್ಲಿ ಈಡಾಗುತ್ತೆ ಅನೇಕ ಸಲ. ಹಾಗೆ 80 ಜನ ಮಂತ್ರಿಗಳಿದ್ದಂತ ರಾಜ್ಯ ಸರ್ಕಾರಗಳು ಇರೋ 120 ಜನರಲ್ಲಿ ಆ ಥರದ ಸರ್ಕಾರಗಳನ್ನೆಲ್ಲವನ್ನು ನಮ್ಮ ದೇಶ ನೋಡ್ಬಿಟ್ಟಿತ್ತು ಅಂತಲೇ. ಅಟಲ್ ಜಿ ಅವರು ಮೊದಲನೇ ಬಾರಿಗೆ ಮಂತ್ರಿ ಮಂಡಲಕ್ಕೆ ಸೀಲಿಂಗ್ ಆಗ್ತಾರೆ 15%. ಇವತ್ತು ಕರ್ನಾಟಕದಲ್ಲಿ 224 ಸದಸ್ಯರು ಅಂತ ಕೇಳಿದ್ರೆ ಆದ್ರೆ 15% ಮಂತ್ರಿ ಆಗಕ್ಕಾಗೋದು. ನೀವು ಏನೇ ಸರ್ಕಸ್ ಮಾಡಿ ಅಲ್ಲಿ ಒಳಗೆ ತಗೊಂಡ್ಬರ್ಬೇಕು ಅಂತಲೇ. ಹೀಗೆ ಬಹಳ ದೊಡ್ಡದಾಗಿರ್ತಕ್ಕಂಥ ಆ ಕಾಲದಲ್ಲಿ ಬಹುಮತ ಇಲ್ಲದೆ ಇರತಕ್ಕಂಥ ಒಬ್ಬ ಪ್ರಧಾನಮಂತ್ರಿ ಮಾಡೋದು ಕಷ್ಟ ಅನ್ಸುವಂತ ಎಲ್ಲ ಧೈರ್ಯಗಳನ್ನ ಅಟಲ್ ಜಿ ಮಾಡಿ ಅನೇಕ ಮಾರ್ಗದರ್ಶಿ ಸೂತ್ರಗಳನ್ನ ನಮ್ಗೆ ಹಾಕ್ಬಿಟ್ಟು ಅಟಲ್ ಜಿ ಅವರು 2004ರಲ್ಲಿ ಚುನಾವಣೆಯಲ್ಲಿ ಅವರು ಬೇರೆ ಬೇರೆ ಕಾರಣಗಳಿಗೆ, ರಾಜಕೀಯ ಕಾರಣಗಳಿಗೆ ಸೋಲ್ತಾರೆ. ಇವತ್ತು ಅಟಲ್ ಜಿ ಅವರು ಯಾವ ಬುನಾದಿಯನ್ನು ಹಾಕೊಟ್ರು ಸನ್ಮಾನ್ಯ ನರೇಂದ್ರ ಮೋದಿ ಅವರ ಕೇಂದ್ರದಲ್ಲಿ ಅದೇ ಚಟುವಟಿಕೆಗಳನ್ನ ನಾವು ಮುಂದುವರಿಸ್ತಾ ಇರೋದನ್ನ 100 ಪಟ್ಟು ವೇಗದಲ್ಲಿ ಮುಂದುವರಿಸ್ತಾ ಇದ್ದನ್ನು ನೋಡ್ತೀವಿ ಇವತ್ತು.